ಶುಭದ ಎಲ್ಲರಿಗೂ ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಈ ದಿನ ತಾರೀಕು 9/6/2025 ಸೋಮವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ. ಈ ದಿನ ಬಂದು ವಿಶಾಖ ನಕ್ಷತ್ರ ಇದೆ. ವಿಶೇಷವಾಗಿರ್ತಕ್ಕಂಥ ಒಂದು ತುಲಾ ರಾಶಿಯವರಿಗೆ ವಿಶೇಷದ ದಿನ ಅಂತಲೇ ಹೇಳ್ಬೋದು. ಈ ದಿನ ಶುಭ ಕಾಲ ಬಂದು 6 ಗಂಟೆಯಿಂದ 7:30ರವರೆಗೂ, ಸಂಜೆ 3 ಗಂಟೆಯಿಂದ 4:30ರವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು, ಕೈಕರ್ಯಗಳನ್ನು ಮಾಡ್ಕೊಂಡಿರ್ತಾರೆ. ಆ ನನ್ನ ತಂದೆಯ ವಾರ ಆಗಿರೋದ್ರಿಂದ ಆ ಪರಮೇಶ್ವರನ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಇದ್ದು, ನಾನು ಈ ದಿನ 12 ರಾಶಿಯವರಿಗೆ ಫಲಾಫಲಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೆ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಮಲೆ ಮಹದೇಶ್ವರನ ಹೃದಯ ಸಿಂಹಾಸನದಲ್ಲಿ ಇಟ್ಟುಕೊಂಡು ನಾನು ಇವತ್ತು 12 ರಾಶಿಯವರಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥದ್ದು, ಅನ್ಯರಿಗೆ ನೀವು ಪ್ರೀತಿ ತೋರಿಸ್ತಕ್ಕಂಥದ್ದು, ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕಾಗ್ತದೆ. ನೀವು ಬಂಧುಗಳೇ, ಈ ದಿನ ನೀವು ಸ್ವಲ್ಪ ಮುಂದಾಲೋಚನೆ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿದೆ. ಯಾವ್ಯಾವ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡಿ. ಕಟಕ ರಾಶಿಯವರಿಗೆ ತ್ಯಾಗ ಮಾಡ್ತಕ್ಕಂಥದ್ದು, ನೀವು ತುಂಬ ಯಾವ ರೀತಿ ಪ್ರಾಮಾಣಿಕವಾಗಿರ್ತೀರಿ ಅಂತಂದರೆ ಎಲ್ಲವನ್ನೂ ತ್ಯಾಗ ಮಾಡ್ತೀರಿ, ಆ ರೀತಿ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಪ್ರಯಾಣದ ದಿನ, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಗುರು ನೀಚ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಉಚ್ಚ ಸ್ಥಾನದಲ್ಲಿ ಫಲವನ್ನು ಕೊಡ್ತಕ್ಕಂಥವನು ಕನ್ಯಾ ರಾಶಿಯವರಿಗೆ. ತುಲಾರಾಶಿಯವರಿಗೆ ಪ್ರಶಂಸದೆ ದಿನ. ನಿಮಗೆ ಹೊಗಳು ಭಟ್ಟರಿರ್ತಾರೆ, ಹೊಗಳವರು ಇರ್ತಾರೆ ಜಾಸ್ತಿ. ನಿಮಗೆ ತುಂಬ ಜನ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ. ವೃಶ್ಚಿಕ ರಾಶಿಯವರಿಗೆ ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ. ಧನುಷು ರಾಶಿಯವ್ರಿಗಂತೂ ಈ ದಿನ ನೆಮ್ಮದಿಯ ವಾತಾವರಣ, ಎಷ್ಟು ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ. ಮಕರ ರಾಶಿಯವರಿಗೆ ಆಸರೆ ಪಡ್ತಕ್ಕಂಥದ್ದು, ಬೇರೆಯವರಿಗೆ ನೀವು ವೆಲ್ಪಿಂಗ್ ನೇಚರ್ ಕೇಳ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಸಹಾಯಹಸ್ತವನ್ನು ಕೇಳ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಇರತಕ್ಕಂಥದ್ದು. ಈ ದಿನ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ನೀವೆಲ್ಲವನ್ನೂ ಬಿಟ್ಕೊಟ್ಬಿಡ್ತೀರ, ಧಾರಾಳತೆಯಿಂದ ಉದಾರತೆಯಿಂದ ಇರ್ತೀರಿ ಈ ದಿನ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಬಂಧುಗಳೇ, ಈ ದಿನ ನನ್ನ ಪರಮೇಶ್ವರನ ವಾರ ಆಗಿರೋದ್ರಿಂದ ನಿಮಗೆ ಒಂದೇ ಒಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ದಿನ ನೀವು ಮನೆಯಲ್ಲಿ ಗಂಡ ಹೆಂಡ್ತಿರಿಬ್ಬರು ತುಂಬ ಅನ್ಯೂನ್ಯತೆಯಿಂದ ಇರಬೇಕು ಅಂತಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಏನಪ್ಪ ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ಕುತೂಹಲ ಇರಬೇಕು. ಆದರೆ ನಾನು ತಿಳಿಸ್ಕೊಡ್ತೀನಿ. ಈ ದಿನ ನೀವು ಸೋಮವಾರ ಆಗಿರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಯಜಮಾನರು ಎಲ್ಲಾದರೂ ಹೊರಗಡೆಗೆ ಪ್ರಯಾಣ ಮಾಡಬೇಕು ಅಂದರೆ, ಈಗ ಈ ದಿನ ಮನೆ ಬಿಟ್ಟು ಹೊರಗಡೆಗೆ ಅವರು ದೂರ ಪ್ರಯಾಣ ಮಾಡಬೇಕು, ಇಲ್ಲ ಕೆಲಸಕ್ಕೆ ಹೋಗಬೇಕು, ಏನಾದರೂ ಮಾಡಬೇಕು ಅಂದಾಗ ನೀವು ಮಾಡ್ತಕ್ಕಂಥದ್ದು ಇಷ್ಟೇ. ನೀವು ಜೇನುತುಪ್ಪವನ್ನು ಇಲ್ಲ ಕೆಂಪು ಕಲ್ಲು ಸಕ್ಕರೆಯನ್ನು ಅವರಿಗೆ ತಿನ್ನೋದಕ್ಕೆ ಕೊಟ್ಟು ಕಳಿಸಿ. ಇಲ್ಲ ಅದೆಲ್ಲೋ ಯಾವುದೂ ಸಿಕ್ಕಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು
ಅವ್ರಿಗೆ ಬಾಯಿಗೆ ತಿನ್ನಿಸ್ಬಿಟ್ಟು ಕಳಿಸಿ. ಇಲ್ಲ ಅದೂ ಆಗಿಲ್ವಾ, ಈ ಎರಡೇ ಎರಡು ಲವಂಗವನ್ನು ಜೋಬಲ್ಲಿ ಇಟ್ಕೊಂಡು ಹೋಗಿ ಕೇಳಿ. ಈ ಮೂರಲ್ಲಿ ಯಾವ್ದಾರು ಒಂದು ಮಾಡಿದ್ರೆ ಸಾಕು, ನಿಮ್ಮ ದಾಂಪತ್ಯ ಸುಖದಲ್ಲಿ ಚೆನ್ನಾಗಿರುತ್ತೆ, ಹೋಗೋ ಕಾರ್ಯ ಸಂತೋಷವಾಗುತ್ತೆ, ಮತ್ತು ಅವರು ಸಂತೋಷದಿಂದ ಮರಳಿ ನಿಮಗೆ ಒಂದು ಪ್ರೀತಿ ಪಾತ್ರರಾಗಿರ್ತಾರೆ. ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ, ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಲ್ಲಿ. ಆ ಭಗವಂತನ ಕೃಪಾ ಕಟಾಕ್ಷ ನಿಮಗೆ ಸದಾ ಯಾವತ್ತೂ ಇರಲಿ. ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಒಂದು ಅನುಷ್ಠಾನವನ್ನು ಕೂಡ ತಿಳಿಸ್ಕೊಟ್ರು ಗುರುಗಳು. ಈ ಅನುಷ್ಠಾನವನ್ನು ಎಲ್ಲರೂ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ದಯವಿಟ್ಟು ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.